ಪೂಜಾರಿ ಅವರ ನೇತೃತ್ವದಲ್ಲಿ ನಿರಂತರ 3 ದಿನಗಳಿಂದ ಗುರ್ಲಾಪುರ ಕ್ರಾಸ್ನೊಳಗೆ ರಾಜ್ಯ ಮಟ್ಟದ ಬೃಹತ್ ಪ್ರಮಾಣದ ಕಬ್ಬು ಬೆಳೆಗಾರ ಹೋರಾಟ ನಡೀತಾ ಇದೆ. ಎಲ್ಲ ಫ್ಯಾಕ್ಟರಿಗಳನ್ನು ಕರ್ನಾಟಕದೊಳಗೆ ಬಂದ್ ಮಾಡಿಸ್ತಕ್ಕಂಥ ತಾಕತ್ತಿನ ಶಕ್ತಿ ಗುರ್ಲಾಪುರ ಕ್ರಾಸ್ನೊಳಗೆ ತಯಾರಾಗ್ಯದ. ಮೊದಲನೇ ದಿನ ಹೋರಾಟಕ್ಕೆ 60ರಿಂದ 70,000 ಜನಸಂಖ್ಯೆ ಸೇರಿತ್ತು. ನಿನ್ನೆ 40,000 ಇತ್ತು, ಇವತ್ತು 50,000 ಇವತ್ತು ಯಾರಾದರೂ ಉಸ್ತುವಾರಿ ಆಗಲಿ ಫ್ಯಾಕ್ಟರಿ ಮಾಲಕರು ಬಂದ ರೇಟ್ ಘೋಷಣೆ ಮಾಡದಿದ್ರೆ ನಾಳೆ ಬೆಳಗ್ಗೆ 1 ಲಕ್ಷ ಜನರು ಸೇರ್ತಾರೆ. ಇದೇ ರೀತಿ ಮುಂದುವರೆದ 1 ಲಕ್ಷ, 2 ಲಕ್ಷ, 5 ಲಕ್ಷ ಹೋಗ್ತದೆ. ನಿಮ್ಮ ರಾಜಕೀಯ ಅಂತ್ಯ ಆಗ್ತಕ್ಕಂಥ ಕಾಲ ಬರ್ತದೆ ಎಚ್ಚರ. ಅದಕ್ಕಾಗಿ ವಿನಂತಿ ಮಾಡಿಕೊಳ್ಳುತ್ತೀನಿ, ನಾಳೆ ಬೆಳಗ್ಗೆ ವೇದಿಕೆಗೆ ಬಂದು 3,500 ರೂಪಾಯಿ ಕನಿಷ್ಠ ಬೆಲೆಯನ್ನು ಘೋಷಣೆ ಮಾಡಬೇಕು. ರೈತರಿಗೆ ಬೆಲೆಯನ್ನು ಕೊಡ್ತಕ್ಕಂಥ ಕಾರ್ಯ ನಿಮ್ಮಿಂದ ಆಗಬೇಕು. ಅಕಸ್ಮಾತ್ ಇದೇ ಮೊಂಡತನ ಮುಂದುವರಿತು ಅಂತಂದ್ರೆ 3,500 ರೂಪಾಯಿ ಬಿಲ್ ತಗೊಂತೀವಿ. ನಿಮ್ಮ ಯಾರನ್ನೂ ಕೂಡ ಅಧಿವೇಶನಕ್ಕೆ ಹೋಗಲಾರ್ದಂತ ತಡೆಯುವಂಥ ತಾಕತ್ತು ರೈತ ಸಂಘಕ್ಕದ. 5ರಿಂದ 10 ಲಕ್ಷ ಜನ ಬೆಳಗಾವಿ ಅಧಿವೇಶನ ಕೊಡ್ತಕ್ಕಂಥ ಒಂದು ಗುರಿ ಅದ. ಅದನ್ನ ಎಡೆ ಮಾಡ್ಕೋಬೇಡ್ರಿ, ನಿಮ್ಮ ರಾಜಕಾರಣ ಹಾಳು ಮಾಡ್ಕೋಬೇಡ್ರಿ. ನಿಮ್ಗೆ ಯಾರ ಬಗ್ಗೆ ನಮ್ಮ ವೈಯಕ್ತಿಕ ವಿರೋಧಿಲ್ಲ. ಅನ್ನದಾತ ಬೀದಿ ಒಳಗೆ ಕುಂತಾನ, ನಾಳೆ ಬಂದು ಒಂದು ರೇಟ್ ಘೋಷಣೆ ಮಾಡ್ರಿ. ರೈತರ ಕಣ್ಣೀರು ವರ್ಷ ಕೆಲಸ ಮಾಡ್ರಿ, ಕಣ್ಣೀರು ವರ್ಷ ಕೆಲಸ ಮಾಡಬೇಡ್ರಿ. ರೈತರ ಕಣ್ಣೀರು ಬಂತಾರೆ, ನಿಮ್ಮ ಮನೆ ಹಾಳಾಗಿ ಹೋಗ್ತಾವೆ ಎತ್ತರ ಅಂತೇಳಿ ಈ ಮೂಲಕ ವಿನಂತಿ ಮಾಡ್ಕೊಡ್ತೀನಿ.